ಸರ್ ಸ್ವಲ್ಪ ಕಾರ್ ತೆಗಿತೀರಾ? ಬೇರೆ ವೆಹಿಕಲ್ಸ್ ಎಲ್ಲ ಬರ್ತಾ ಇದೆ. ಸಾರಿ ತೆಗಿತೀನಿ. ಮದರ್ ಇಂಡಿಯಾ ಇವನ್ನ ಕ್ಲೀನಾಗಿ ವಿಚಾರಿಸ್ಕೊಳ್ಳಿ. ಇವನ್ ಮುಖ ನೋಡ್ತಿದ್ರೆ ಯಾಕೋ ಎಸ್ಕೇಪ್ ಆಗೋಂಥರ ಇದ್ದಾನೆ. ಓಕೆ, ಕನ್ನಡದಲ್ಲಿ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವೇನೋ? ನಮ್ಮೆಲ್ಲರೂ ಕಣ್ಣಿಂದ ದೂರ ಇರೋದಕ್ಕೆ ನಿನ್ಗೇನು ಬೇಕು ಹೇಳ? ನಾನು ದೂರನೇ ಇದ್ದೀನಿ, ಇರ್ತೀನಿ ಕೂಡ. ಆದರೆ ದಯವಿಟ್ಟು ನೀವು ನನ್ನಿಂದ ದೂರ ಇದ್ಬಿಟ್ರೆ ಸಾಕು. ಎಲ್ಲೋ ಮೂಲೆಯಲ್ಲಿ ಕೊನೆಗೆ ಬೇಡ್ಕೊಂಡು ತಿಂದಾದ್ರೂ ಬದುಕೋತೀನಿ. ಎಕ್ಸಾಕ್ಟ್ಲಿ, ಅದೇ ನಿನಗೆ ಸೂಟ್ ಆಗೋ ಕೆಲಸ. ನೋಡಿ, ಜ್ಯುವೆಲರ್ ಶಾಪಲ್ಲಿ ನಾನು ತೆಗ್ಸಿದ್ದು ನೀವೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪರವಾಗಿಲ್ಲ ಕಣೋ, ತುಂಬ ಬುದ್ಧಿವಂತ ನೀನು. ಏನೇನು ಬುದ್ಧಿವಂತಿಕೆನೇ ಅಲ್ವಾ ಅಷ್ಟು ದೊಡ್ಡ ಪ್ರಾಬ್ಲಮ್ ಆಗೋ ಹಾಗೆ ಮಾಡಿದ್ದು. ನೋಡಿದ್ರುವ, ಮತ್ತೆ ಬಾಲ ಬಿಚ್ಚಕ್ಕೆ ಬರಬೇಡ. ಮೊದಲು ಎಲ್ಲಿದೆಯೋ ಅಲ್ಲಿಗೆ ಹೊರಟೋಗು. ನಿನಗೆ ಎಷ್ಟು ದುಡ್ಡು ಬೇಕೋ ನಾನು ಅಷ್ಟು ಬಿಸಾಕ್ತೀನಿ. ಏನು ಎದುರಿಸ್ತಾ ಇದ್ದೀರಾ? ಬದುಕೋ ದಾರಿಯೇ ಹೇಳ್ತಾ ಇದ್ದೀನಿ. ಕೆಲವೊಂದು ಮಾತು ಆಡೋರ್ ಬಾಗಿಂತ ಕೇಳೋರ್ ಕಿವಿಲೇ ನಿಜವಾದ ಅರ್ಥ ಪಡ್ಕೊಳ್ಳೋದು. ನೀನು ಹೇಗೆ ಬೇಕಿದ್ರೂ ತಿಳ್ಕೊಬೋದು, ಆದರೆ ನಾನು ಹೇಳ್ದಾಗೆ ನಡ್ಕೋಬೇಕು. ಸಾಧ್ಯನೇ ಇಲ್ಲ. ತುಂಬ ದೊಡ್ಡ ತಪ್ಪು ಮಾಡ್ತಿದ್ಯಾ ಧ್ರುವ. ಜೀವ ಇದ್ರೇನೆ ಜೀವನ ಅನ್ನೋದು ನೆನಪಲ್ಲಿರಲಿ. ನಾನು ಯಾವುದೇ ಕಾರಣಕ್ಕೂ ನೀವು ಹೇಳೋ ಮತ್ತೆ ಕೇಳೋದಿಲ್ಲ ಅಷ್ಟೇ. ಹೌದಾ? ದೆನ್ ಐ ವಿಲ್ ಮೇಕ್ ಯುವರ್ ಲೈಫ್ ಹೆಲ್. ಒಂದು ನಿಮಿಷ ಬನ್ನಿ. ಎಸ್ ಮೇಡಮ್. ನನಗೆ ಈ ಬಂಕ್ ಮ್ಯಾನೇಜರ್ ನಂಬರ್ ಬೇಕು, ಅರ್ಜೆಂಟ್. ಮೇಡಮ್ ನನ್ನ ಹತ್ರ ಇಲ್ಲ, ಕಲೆಕ್ಟ್ ಮಾಡ್ಕೊಂಬಂದು ಕೊಡ್ತೀನಿ. ಇಷ್ಟು ಕೆಟ್ಟ ಹೆಂಗಸನ್ನ ನನ್ನ ಲೈಫಲ್ಲೇ ನೋಡಿಲ್ಲ. ಎಲ್ಲಿದ್ದರೂ ನೆಮ್ಮದಿಯಿಂದ ಇರೋಕ್ಕೆ ಬಿಡಲ್ಲ. ಈಗ ಈ ಕೆಲಸನೂ ಹೋಯ್ತು. ಛೇ, ಸಾರಿ. ನೀನು ಯಾಕೆ ಜಸ್ಟ್ ಆಲ್ರೆಡಿ ಬರ್ತಿದ್ಯಾ? ಅಯ್ಯೋ, ಎಂಥ ದೊಡ್ಡ ಅನಾಹುತ ಆಗೋಗ್ತಿತ್ತು. ಅದು ನನ್ನ ತಲೆ ಎಲ್ಲೋ ಇತ್ತು, ಸದ್ಯ ಒಳಗೆ ಹೋಗ್ಲಿಲ್ವಲ್ಲ. ಅದು ಬಿಡು, ನಾನೇನೋ ಹ್ಯಾಂಡ್ ವಾಶಿಗೆ ಬಂದೆ. ನೀನು ಯಾಕೆ ಊಟದ ಮಧ್ಯೆ ಎದ್ದು ಬಂದಿದ್ಯಾ? ಮಧ್ಯಾಹ್ನ? ಇಲ್ಲ, ನಂದು ಊಟ ಆಯಿತು. ಆಯ್ತಾ? ಏನು ತಮಾಷೆ ಮಾಡ್ತಿದ್ಯಾ? ನೀನೇನು ತಿಂದೇ ಇಲ್ಲ, ನಾನೇ ನೋಡಿದ್ದೀನಿ. ಅದೇನಾಯಿತು ಅಂದರೆ ಪ್ಲೇಟಿಗೆಲ್ಲ ಹಾಕೊಂಡ್ಮೇಲೆ ನೆನಪಾಯಿತು, ಇವತ್ತು ಸಂಕಷ್ಟಿ, ನಾನು ಅನ್ನ ತಿನ್ನೋ ಹಾಗಿಲ್ಲ ಅಂತ. ಇದನ್ನು ನಂಬೇಕಾ? ಇದ್ರಲ್ಲಿ ನಂಬಿಸೋದೇನಿದೆ, ನಿಜ. ಕೂತ್ಕೋ. ಇಲ್ಲೇ ಇರು, ಬರ್ತೀನಿ. ತಗೋ. ಇದೇನಕ್ಕೆ? ಸಂಕಷ್ಟೇ ಅನ್ನ ತಿನ್ನೋ ಹಾಗಿಲ್ಲ ಅಂತ ಹೇಳಿದೆಯಲ್ಲ, ತಗೋತೀನಿ. ಪರವಾಗಿಲ್ಲ, ಬೇಡ. ಬೇರೆಯವ್ರು ಹೇಳಿದ್ದೀನಿ ಕೇಳೋ ಬುದ್ಧಿನೇ ಇಲ್ಲ ಅಲ್ವಾ? ನಿನ್ನ ಮುಖ ನೋಡ್ಕೊಂಡಿದ್ಯಾ ಹೇಗೆ ಡಲ್ ಆಗಿದೆ ಅಂತ?
ಬಾಡೋಗಿದೆ. ಐ ಥಿಂಕ್ ಯು ನಾಟ್ ಕೀಪಿಂಗ್ ವೆಲ್. ಹಾಗೇನಿಲ್ಲ, ಮೊದಲಿದ್ದ ಹಾಗೆ ಇದ್ದೀನಿ. ಕೆಲವರು ಈಗೀಗ ಸ್ವಲ್ಪ ಊದ್ಕೊಂಡಿದ್ಯಾ ಅಂತಲೂ ಹೇಳ್ತಾರೆ, ಗೊತ್ತಾ? ಇನ್ನೇನು ಹೇಳಿಲ್ವಾ? ನೀನು ಮೊದಲು ಪೊರ್ಕೆ ಕಡ್ಡಿನೇ, ಈಗಲೂ ಪೊರ್ಕೆ ಕಡ್ಡಿನೇ. ಸಾಲದು ಅಂತ ಅದು ಬೇಡ ಇದು ಬೇಡ ಬರತ್ತಾ ಅಂತ ಕತೆ ಬೇರೆ ಹುಡುಕ್ಯ. ನಿನಗೇನು ತಲೆ ಕೆಟ್ಟಿದ್ಯಾ? ಗೊತ್ತಿಲ್ಲ, ಚೆಕ್ ಮಾಡಿಸ್ಕೊಂಡಿಲ್ಲ. ಈ ಥರ ಉಲ್ಟಾ ಮಾತಾಡೋದಕ್ಕೆ ಚೆನ್ನಾಗಿ ಕಲ್ತಿದ್ಯಾ. ಈಗ ಕಮ್ಮಕ್ಕೆ ಗಿಮ್ಮಕ್ಕಂದ್ರೆ ನನ್ನ ಕಣ್ಣೆದ್ರಿಗೆ ತಿನ್ನಬೇಕು. ತಗೋ ತಿನ್ನೋ ಅಷ್ಟೇ. ಯಾವ ಹಣ್ಣು ತಿಂದೋ ನಿನ್ನ ಕಣ್ಣಲ್ಲಿ ನೀರು ಬರುತ್ತಾ? ಖಾರ ಇರೋ ಹಣ್ಣು ಯಾವುದು ಇಲ್ವಲ್ಲ ಅದರಲ್ಲಿ. ಹೋಗ್ಲಿ ಬಿಡು, ತಿನ್ಬೇಡ. ಕೋರ್ಸ್ ಮಾಡಿದೆ ಅಂತ ಬೇಜಾರಾಯ್ತಾ? ಹಾಗೇನೂ ಇಲ್ಲ, ಪರವಾಗಿಲ್ಲ. ಮಾತಲ್ಲಿ ಮಾತ್ರ ಹಾಗೆ ಹೇಳ್ತಿದ್ಯಾ, ಆದರೆ ಯಾವುದೋ ರೋಗ ಬಂದಿರೋ ಥರ ಆಡ್ತೀಯ. ನಿನ್ನ ನಾನೇ ಡ್ರಾಪ್ ಮಾಡ್ತೀನಿ. ಆಫೀಸಿಗೇನು ಬರೋದು ಬೇಡ, ಮನೇಲಿ ರೆಸ್ಟ್ ಮಾಡು. ಚಿನ್ನದಂಥವ್ರು ನೀವು. ಜಗತ್ತಲ್ಲಿರೋ ಎಲ್ಲ ವಿಷಯನೂ ನಿಮ್ಗೆ ಅರ್ಥ ಆಗುತ್ತೆ, ಆದರೆ ನನ್ನ ಮನಸ್ಸಲ್ಲಿರೋ ಪ್ರೀತಿ ಮಾತ್ರ ಯಾಕೆ ಅರ್ಥ ಆಗ್ತಾ ಇಲ್ಲ? ಹೆಲೋ ಹೆಲೋ, ಮತ್ತೆ ಕಳೆದೋದ್ಯಾ? ಇದು ಕ್ಲೋಸ್ಡ್ ಏರಿಯಾ, ಇಲ್ಲಿ ಯಾರೂ ಬರಲ್ಲ. ಆಮೇಲೆ ಹೆದರ್ಕೊಂಡು ಜ್ವರ ಬಂದರೆ ಕಷ್ಟ. ಬೇಗ ಬಾ. ನೇನ್ ಯಾವ ಲೆಕ್ಕನೋ ನನಗೆ ಚಾಲೆಂಜ್ ಹಾಕ್ತೀಯ ನೀನು? ನಾನು ಮನಸ್ಸಲ್ಲಿ ಅಂದ್ಕೊಂಡಿರೋದನ್ನೆಲ್ಲ ಮಾಡಕ್ ಶುರು ಮಾಡಿದ್ರೆ ಇತಿಹಾಸದ ಪುಟ ಸೇರ್ ಹೋಗ್ತೀಯ ನೀನು. ನನ್ನ ಮಾತು ಕೇಳ್ದೆ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬೇಕು ಅನ್ಕೊಂಡಿದ್ಯಾ? ಈ ಸುಹಾಸಿನಿ ಇನ್ನೊಂದು ಮುಖ ನೀನ್ ನೋಡಿಲ್ಲ. ಚಿಟ್ಕೆ ಹೊಡೆಯೋದ್ರಲ್ಲಿ ನಿನ್ನನ್ನ ಹೊಸ್ಕಾಕ್ಬಿಡ್ತೀನಿ. ಮತ್ತೆ ಕಾಣಿಸ್ಕೊಂಡಿದ್ದು ಅಲ್ದೆ ನನ್ನ ಮಗನ್ನೇ ದಾಳ ಮಾಡ್ಕೊಂಡು ಈ ಮನೆಗೆ ಸೇರ್ಕೋಬೇಕು ಅಂತ ಅನ್ಕೊಂಡಿದ್ಯಲ್ಲ. ನೇನ್ ಈ ಮನೆ ಒಳಗಡೆ ಬರೋದಿರ್ಲಿ, ಗೇಟಿಂದ ಒಳಗಡೆ ಬರೋಕ್ಕೂ ಬಿಡಲ್ಲ ನಾನು. ಏನು ಯಾವ ವಿಚಾರನೂ ನಿನ್ನಿಂದ ಆಚೆ ಬರಬಾರ್ದು, ಬರೋದಕ್ಕೂ ನಾನು ಬಿಡಲ್ಲ.